ಸಾಧನಾ ಸಮಾವೇಶ. ಸಿದ್ದರಾಮಯ್ಯ ಅವರ ಸಂದೇಶ ಏನು? ಹೈಕಮಾಂಡ್ಗೆ ಕೊಡುವಂತಹ ಕಟ್ಟ ಕಡೆಯ ಸಂದೇಶ ಏನು? ಸವಾಲೇನು ಅನ್ನೋದಕ್ಕೆ ವೇದಿಕೆ ಮೈಸೂರಿನ ಸಾಧನಾ ಸಮಾವೇಶ. ಸ್ಫೋಟಗೊಳ್ತಾರ ಸಿದ್ದರಾಮಯ್ಯ? ಯಾಕಂದ್ರೆ 2013-18 ಮಧ್ಯೆ ಯಾವ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರನ್ನ ಬೊಟ್ಟು ಮಾಡಿ ತೋರಿಸುವಂತಹ ಒಬ್ಬೇ ಒಬ್ಬ ನಾಯಕ ರಾಜ್ಯ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಹೈಕಮಾಂಡ್ ಕೂಡ ಒಂದೇ ಒಂದು ಮಾತಾಡ್ತಿರ್ಲಿಲ್ಲ, ತುಟಿಕ್ ಪಿಟಿಕ್ ಅಂತಿರಲಿಲ್ಲ. ಸಿದ್ದರಾಮಯ್ಯ ಅಂದ ಕೂಡಲೇ ಎಲ್ಲಕ್ಕೂ ಓಕೆ 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 ಅಂತಿತ್ತು. ಆದರೆ ಸಿದ್ದರಾಮಯ್ಯ ಅವರು ಕೇವಲ ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು, ಅವರೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅಷ್ಟು ವರ್ಷ ಆಳ್ವಿಕೆ ಮಾಡಬೇಕು ಅನ್ನುವಂತಹ ಬರೀ ದಾಖಲೆ, ದಿನಗಳ ದಾಖಲೆ ಮುರಿಬೇಕು ಅಂತ ಈಗ ಯೋಚನೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರನೇ ದೆಹಲಿಯಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಎನ್ನುವಂತಹ ಖಡಕ್ ಸಂದೇಶ ಕೊಡುವ ಮೂಲಕ ಹೈಕಮಾಂಡ್ ಏನ್ ಮಾಡ್ಕೊಳ್ಳುತ್ತೋ ಮಾಡ್ಕೊಳ್ಳಿ ಎನ್ನುವಂತಹ ಗಟ್ಟಿತನ ಪ್ರದರ್ಶಿಸಿ ಬಂದರು. ಇದೀಗ ಸಿದ್ದರಾಮಯ್ಯ ಅವರು ನೋ ಡೌಟ್ ಸಾಧನಾ ಸಮಾವೇಶದಲ್ಲಿ ಸ್ಫೋಟಗೊಳ್ತಾರೆ, ಅನಂತರ ಬಹುದೊಡ್ಡ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಸಿದ್ದರಾಮಯ್ಯ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ. ಮಹಾ ನಿರ್ಧಾರ ಮಾಡ್ತಾರೆ. ಏನದು? ದಂಗೆ ಹೇಳ್ತಾರ? ಕ್ಷಿಪ್ರಕ್ರಾಂತಿ ಮಾಡ್ತಾರ? ನೋ. ಸಿದ್ದರಾಮಯ್ಯ ಅವರ ಬಹುದೊಡ್ಡ ಕನಸೇನಾಗಿತ್ತು? ದೇವರಾಜ ಅರಸು ಅವರು ಹಾವನೂರು ವರದಿ ತಂದ ರೀತಿಯಲ್ಲೇ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿ ಜಾರಿಗೆ ತರಬೇಕು ಅನ್ನುವಂತಹ ಕನಸಿತ್ತು. ಆ ಕನಸಿಗೆ ಕಲ್ಲು ಹಾಕಿದ್ದು ಜೊತೆಯಲ್ಲೇ ಇದ್ದಂತಹ ನಾಯಕರು, ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ಇರುವಂತಹ ಮೇಲ್ವರ್ಗದ ನಾಯಕರು. ಆ ನಾಯಕರ ಜೊತೆಯಲ್ಲಿ ಸದಾ ಬೆನ್ನಿಗೆ ನಿಂತಿದ್ದಂತಹ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ದಲಿತ ಸಮುದಾಯದ ಅತಿ ದೊಡ್ಡ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬಹುದಿತ್ತು, ಇಲ್ಲ ಜಾತಿ ಗಣತಿ ಜಾರಿ ಆಗಬೇಕು, ಕರ್ನಾಟಕದಿಂದಲೇ ಆಗಬೇಕು. ಪಂಚಾಯತ್ ರಾಜ್ ಸೇರಿದಂತೆ ಸಾಕಷ್ಟು ಯೋಜನೆಗಳು, ಸಾಕಷ್ಟು ಕಾನೂನುಗಳನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದು ಕರ್ನಾಟಕ. ಅದೇ ರೀತಿ ಜಾತಿ ಗಣತಿಯ ವರದಿ ಎನ್ನುವಂತಹ ಮಹತ್ವದ ನಿರ್ಧಾರ ಕರ್ನಾಟಕದಿಂದಲೇ ಆಗಲಿ ಅಂತ ಹೇಳಬಹುದಿತ್ತು. ಆದರೆ ಖರ್ಗೆ ಅವರು ಕೂಡ ಸೈಲೆಂಟ್ ಆದರು. ಇದೇ ಸಿದ್ದರಾಮಯ್ಯ ಅವರ ಸುತ್ತ ಜೊತೆಯಲ್ಲಿ ಎಲ್ಗಿಂಜ್ಕೊಂಡು ನಿಂತ್ಕೊಂಡು ಅತಿ ದೊಡ್ಡ ಪಟ್ಟಗಳನ್ನು ಪಡ್ಕೊಂಡಂತಹ ಮೇಲ್ವರ್ಗದ ಶಾಸಕರು, ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ಜಾತಿ ಗಣತಿ ಸ್ವೀಕಾರ ಮತ್ತು ಜಾರಿಯ ವಿಚಾರದಲ್ಲಿ ಹಿಂದೇಟಾಕಿದ್ರು. ಸಿದ್ದರಾಮಯ್ಯ ಅವರಿಗೆ ಗೊತ್ತೇ ಆಗದಂತೆ ಕಾಲೆಳೆದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಅದೇ ನಿರ್ಧಾರವನ್ನ ಮಾಡ್ತಾರೆ. ಮೈಸೂರಿನ ಸಾಧನಾ ಸಮಾವೇಶ ಸಿದ್ದರಾಮಯ್ಯ ಅವರ ಒಳಗಿರುವಂತಹ ಆಕ್ರೋಶ, ಸಂಕಟ, ನೋವು, ಬೇಸರ ಎಂಥದ್ದು ಅನ್ನೋದು ಸ್ಫೋಟಗೊಂಡ್ರೆ ಆ ನಂತರದ ದಿನದಲ್ಲಿ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿ ಜಾರಿ ಮಾಡ್ತಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೇಗಿದ್ರು ನನ್ನ ನಿಲ್ಲಿಸ್ತಿರಲ್ವಾ, ಅದನ್ನ ಜಾರಿಗೆ ತಂದೇ ಹೋಗ್ತೀನಿ ಎನ್ನುವಂತಹ ದೃಢ ಗಟ್ಟಿ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಮಾಡೇ ಮಾಡ್ತಾರೆ ಎನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣದ ಲೆಕ್ಕಾಚಾರ. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ನಿಜಕ್ಕೂ ಸ್ಫೋಟಗೊಂಡ್ರೆ, ಗಟ್ಟಿಯಾಗಿ ಜೋರಾಗಿ ತಮ್ಮ ನಿರ್ಧಾರಗಳನ್ನು ಹೇಳುತ್ತಾ ನಿಂತರೆ, ಒಂದು ಸಣ್ಣ ಎಕ್ಸಾಂಪಲ್, ದೆಹಲಿ ಮತ್ತು ನಂದಿ ಬೆಟ್ಟದಲ್ಲಿ ಆಡಿದ ರೀತಿಯಲ್ಲಿ ಮಾತುಗಳನ್ನೇನಾದ್ರೂ ಒಂದು ಮಾತಾಡಿದ್ರೂ ಕೂಡ ಜಾತಿ ಗಣತಿ ವರದಿ ಜಾರಿಯಾಗಿ ಆಗುತ್ತೆ ಈ ರಾಜ್ಯದಲ್ಲಿ. ಆ ನಂತರದಲ್ಲಿ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಸಿದ್ದರಾಮಯ್ಯ ಅವರ ಕನಸೇನಿತ್ತು, ಆಸೆ ಏನಿತ್ತು, ಬಯಕೆ, ಇರಾದೆ ಏನಿತ್ತು, ಅದು ಈಡೇರದಂತಾಗತ್ತೆ. ಆಗ ಸಿದ್ದರಾಮಯ್ಯ ಅವರನ್ನ 13-18 ಮಧ್ಯೆ ಇದ್ದಂತಹ ಸಿದ್ದರಾಮಯ್ಯ ಇಲ್ಲ, ಈಗ ಬದಲಾಗಿದ್ದಾರೆ, ಭ್ರಷ್ಟರನ್ನ ಸುತ್ತಲೂ ಕಟ್ಕೊಂಡಿದ್ದಾರೆ ಎನ್ನುವಂತಹ ಅಪವಾದ ಹೋಗುತ್ತೆ. ಅಷ್ಟೇ ಅಲ್ಲ, ಅವರ ಹೆಸರು ಚಿರಸ್ಥಾಯಿ ಆಗುತ್ತೆ. ಅರಸು ಅವರ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು. ಆ ಕೆಲಸವನ್ನೇನಾದ್ರೂ ಮಹಾ ನಿರ್ಧಾರವನ್ನ, ಗಟ್ಟಿ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಮಾಡಿದಾರ ಅನ್ನುವಂತಹ ಚರ್ಚೆ ಇದೀಗ ಸಿದ್ದರಾಮಯ್ಯ ಅವರ ವಿರೋಧಿ ಬಣಕ್ಕೂ ಕೂಡ. ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಕೂತು ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಅವರನ್ನು ಇಳಿಸೋಕೆ ಪ್ಲಾನ್ ಮಾಡಿದಂತಹ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರಿಗೂ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಮೈಸೂರಿನ ಸಾಧನಾ ಸಮಾವೇಶ ಸಿದ್ದರಾಮಯ್ಯ ಅವರ ಆಕ್ರೋಶದ ಕಟ್ಟೆ ಒಡೆಯುವಂತಹ ಸಮಾವೇಶ ಆಗಿರುತ್ತೆ ಅಂತಲೇ ಹೇಳಲಾಗ್ತಿದೆ. ಒಂದು ವೇಳೆ ಹೇಗಿದ್ರು ಇಳಿಸ್ತಾರೆ ಇವರು, ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿ ಜಾರಿಗೊಳಿಸೋಗೋದೇ ಉತ್ತಮ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರನ್ನ ಯಾರೆಲ್ಲ ಯಾವ ರೀತಿ ನೋಡ್ತಾರೆ? ಇದೇ ಹಿತಶತ್ರುಗಳು
ಜೊತೆಯಲ್ಲೇ ಇದ್ದು ದೊಡ್ಡ ದೊಡ್ಡ ಪಟ್ಟಗಳನ್ನು ಪಡ್ಕೊಂಡಂತಹ ಮೇಲ್ವರ್ಗದ ನಾಯಕರು ಶಾಸಕರು ಏನು ಮಾಡ್ತಾರೆ? ಕಮೆಂಟ್ ಮಾಡಿ.